ನೋಡು ಆಗದಿದ್ದರೆ ಹಾಗೆ ಆಯ್ತದೆ, ನೀನು ತಲೆಗೆಡ್ಸ್ಕೊಂಬಾರ್ದು ಆಯಿತಾ. ಸುಮ್ಮನೆ ನೀ ಯಾಕದು. ಓ ರಮೇಶ, ಏನಯ್ಯ ಬೆಳಿಗ್ಗೆ ನೋಡಿದ್ರೆ ಒಂದು ಪರ್ಮನೆಂಟ್ ಕೆಲಸ ಸಿಗ್ತಾಯಿಲ್ಲ, ನೀನು ತಮ್ಮಂಗೂ ಕೆಲಸ ಇಲ್ಲ ಅಂತ ಬೇಸರ ಮಾಡ್ಕೊಂಡು ಆಕಾಶನೇ ತಲೆ ಮೇಲೆ ಬಿದ್ದೊಂಥರ ಇದ್ದೆ. ಈಗ ನೋಡಿದ್ರೆ ಫುಲ್ ಖುಷಿಯಾಗಿ ಗೊತ್ತಿದ್ಯಾ, ಏನು ಸಮಾಚಾರ? ಏ ಸಿದ್ದಣ್ಣ, ಅದೆಲ್ಲ ಹಳೆ ಕತೆ. ಈ ಬಾರಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದರೆ ನಮ್ಮಂಥ ತಾತ್ಕಾಲಿಕ ಉದ್ಯೋಗ ಮಾಡೋರಿಗೆ ಉತ್ತಮವಾದ ಪರಿಸ್ಥಿತಿ ನಿರ್ಮಾಣ ಮಾಡಿ ಸಾಮಾಜಿಕ ಭದ್ರತೆ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಮಗೆಲ್ಲ 30 ಲಕ್ಷದವರೆಗೆ ಉದ್ಯೋಗ ಗ್ಯಾರಂಟಿಯೂ ಇದೆ. ಹಾಗೂ ಯುವಕರ ಏಳಿಗೆಗೆ ಯುವ ನಿಧಿಯನ್ನೇ ಮೀಸಲಿಡ್ತಾರೆ. ಆಯ್ತಪ್ಪ, ಒಂದು ವೇಳೆ ನಾನು ಓದು ಮುಗಿಸಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? 1 ವರ್ಷದವರೆಗೂ ನೀವು ಕೆಲಸ ಸಿಗ್ಲಿಲ್ಲ ಅಂದ್ರೆ 1 ಲಕ್ಷ ಶಿಷ್ಯವೇತನ ಕೊಡ್ತಾರೆ. ಅದನ್ನು ಬಳಸ್ಕೊಂಡು ನೀವು ಕೆಲಸ ಸಿಗೋಕೆ ಎಲ್ಲ ಪ್ರಯತ್ನ ಮಾಡ್ಬೋದು. ಹೌದಾ? ಏನ್ ಮಾಡ್ಬೇಕು? ನಾನು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗದಗ ಹಾವೇರಿ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಆನಂದ ಸ್ವಾಮಿ ಗದ್ದದೇವರ ಮಠ ಅವರನ್ನ ಆಯ್ಕೆ ಮಾಡ್ತೀನಿ. ನೀನೊಬ್ಬನೇ ಅಲ್ಲ, ಈ ಬಾರಿ ನಮ್ಮ ಆಯ್ಕೆ ಕೂಡ ಕಾಂಗ್ರೆಸ್ಸೇ. ಈ ಬಾರಿ ಆನಂದ ಸ್ವಾಮಿ ಗದ್ದದೇವರ ಮಠ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತೀವಿ. ಸಮಯ